ಯಾಕೆಂದರೆ ಈಗ 46 MCFT ಅಂತಂದರೆ 2-3 ದಿವಸಕ್ಕೆ ನೀರು ಪೂರ್ತಿ ಖಾಲಿಯಾಗಿ ಹೋಗ್ತದೆ. ಖಾಲಿ ಆದಮೇಲೆ ತುಮಕೂರು ನಗರದಲ್ಲಿ ನೀರಿನ ಹಾಹಾಕಾರ ಊಹಿಸೋದಕ್ಕೆ ಸಾಧ್ಯವಾಗದಷ್ಟು ಮಟ್ಟಕ್ಕೆ ಆಗುತ್ತೆ. ಅದಕ್ಕೆ ಜಿಲ್ಲಾಡಳಿತ ಮೊದಲನೇ ಈ ಬಗ್ಗೆ ಯೋಚನೆ ಮಾಡಿ ಇವತ್ತು ಬುಗುಡ್ನಳ್ಳಿ ಕೆರೆಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ನೀರು, ಯಾಕೆಂದರೆ ತುಮಕೂರು ನಗರಕ್ಕೆ ಕುಡಿಯೋ ನೀರು ಒದಗಿಸ್ತಕ್ಕಂಥ ಒಂದು ಕೆರೆ ಬುಗುಡ್ನಳ್ಳಿ ಕೆರೆ ಆಗಿರೋದ್ರಿಂದ ಅವರು ಸೂಕ್ತವಾದ ತೀರ್ಮಾನವನ್ನು ತಗೊಂಡು ಇವತ್ತು ಹೇಮಾವತಿಯಿಂದನ ಏನವತ್ತು ಅಲ್ಲಿ 12.5 TMC ನೀರಿದೆ, ಅದರಿಂದ ನೀರನ್ನು ಬಿಡಿಸ್ಕೊಬೇಕಾದಂಥ ಕೆಲಸವನ್ನು ಜಿಲ್ಲಾಡಳಿತ ಈ ಮಟ್ಟದಲ್ಲಿ ಈಗಾಗಲೇ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಈಗ ಏನಾಗಿದೆ ಅಂದರೆ ಮುಂದಿನ ಯಾವುದೇ ಒಂದು ಆಲೋಚನೆ ಮಾಡ್ದಲೇ ಕೇವಲ 40 MCFTಗೆ ನೀರಿನ ಲಭ್ಯತೆ ಇರುವಂಥ ಸ್ಥಿತಿಗೆ ಈ ಒಂದು ಪರಿಸ್ಥಿತಿಯನ್ನು ತಂದಂಥದ್ದು ಜಿಲ್ಲಾಡಳಿತದ ವೈಫಲ್ಯವನ್ನು ತೋರಿಸ್ತಾ ಇದೆ. ಅದರಿಂದ ಈಗಲಾದ್ರೂ ಎಚ್ಚೆತ್ತು ಇವತ್ತು ತಕ್ಷಣದಲ್ಲೇ ಹೇಮಾವತಿ ಇಂಧನ ಬುಗುಡ್ನಳ್ಳಿ ಕೆರೆಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕಾಗ್ತೈತೆ. ಮಾಡ್ದಲೇ ಹೋದರೆ ಭಾಳಷ್ಟು ನಗರದ ನಾಗರಿಕರಿಗೆ ತೊಂದರೆ ಆಗ್ತೈತೆ, ನೀರಿನ ಹಾಹಾಕಾರ ಶುರುವಾಗ್ತೈತೆ. ಅದರ ಪರಿಸ್ಥಿತಿಯನ್ನು ಊಹಿಸೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಸರ್, ಮೈದಾಳ ಕೆರೆ ರೈತರು ಕೂಡ ನಮಗೆ ನೀರು ಬಿಡ್ರಿ ಅಂತ ಕೇಳಿದ್ರು. 9 ದಿನ ಅವ್ರಿಗೆ ಕಾಲಾವಕಾಶ ಬಿಡ್ತಿದ್ದಾರೆ. ಅಲ್ಲ, ರೈತರಿಗೆ ನಾನು ರೈತರ ಪರ, ಅದರಲ್ಲೇನು ಎರಡನೇ ಮಾತಿಲ್ಲ. ಈಗ ರೈತರಿಗೆ ನೀರು ಕೊಡಬೇಕು ಅಂತಕ್ಕಂಥದ್ದು ರೈತರಿಗೂ ಅವರ ಭಾಗದ ನೀರು ಕೊಡಲಿ, ಜೊತೆಗೆ ತುಮಕೂರು ನಗರಕ್ಕೂ ಕೂಡ ಕೊಡಲಿ. ಈಗ ಮೈದಾಳದ ಕೆರೆಯಿಂದ ಆ ಭಾಗದ ರೈತರಿಗೆ ನೀರು ಕೊಡೋದಕ್ಕೆ ನನ್ನ ಬೆಂಬಲವೂ ಇದೆ, ಅದರಲ್ಲೇನು ಎರಡನೇ ಅನುಮಾನ ಇಲ್ಲ. ಆದರೆ ಇದ್ರ ಜೊತೆಗೆ ಇವತ್ತು ಹೇಮಾವತಿನಲ್ಲಿ ಇನ್ನೂ 12.5 TMC ನೀರು ಇರೋದ್ರಿಂದ ಹೇಮಾವತಿಯಿಂದ ಬುಗುಡ್ನಳ್ಳಿ ಕೆರೆಗೆ ನೀರನ್ನು ಹರಿಸ್ಕೊಂಡು ಅದರ ಮೂಲಕ ಇವತ್ತು ತುಮಕೂರು ನಗರಕ್ಕೆ ನೀರನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.